ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ಆರ್ಯವರ್ಧನ್ ಗುರುಗಳಿದ್ದಾರೆ. ನಿಮ್ಮ ಸಮಸ್ಯೆ ಏನು ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಯಾರ ಬಗ್ಗೆ ಕೇಳ್ತೀರಾ? ನನ್ನ ಪರ್ಸನಲ್ ಲೈಫ್ ಬಗ್ಗೆ ಇಲ್ಲಿ ಕೇಳಬೇಕೋ ಬೇಡ ಒಂದು ಗೊತ್ತಿಲ್ಲ ನನಗೆ. ಬಂದ್ಬಿಡಿ ಆಫೀಸಿಗೆ, ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ಮಾತಾಡೋಣ. 2 ಸಲ ಬಂದೆ ಗುರುಜಿ. ನೀವು ಒಂದ್ಸಲಿ ಕುಂಭಕೋಣಕ್ಕೆ ಹೋಗಿದ್ದೀರಿ ಅಂದ್ರು, ಇನ್ನೊಂದ್ಸಲಿ ಇರ್ಲಿಲ್ಲ ಆಫೀಸ್ನಲ್ಲಿ ನೀವು. ಈಗ ನಾನು ಹೇಳ್ತೀನಿ, ನಾಳೆ ಬಂದ್ಬಿಡಿ, ಒಂದು ಹೊಸ ಸೋಫಾ ತರಿಸ್ತೀನಿ, ಎದುರುಗಡೆ ಇದೆ ಪಕ್ಕದಲ್ಲಿ, ಮಾತಾಡೋಣ. ಏನೇನು ಮಾತಾಡ್ಬೇಕು ಹೇಳಿ. ಅಲ್ಲ ರೀ, ನೀವೇ ನಗ್ತಿದ್ರಲ್ರಿ ರೀ, ನಾನೇ ಇಷ್ಟು ಧೈರ್ಯ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ, ಇಡೀ ಕರ್ನಾಟಕ ಜನ ನೋಡ್ತವ್ರೆ. ನನ್ನ ಪರ್ಸನಲ್ ಲೈಫ್ ಅಲ್ಲ, ನೀವೇನಂದ್ರಿ ಪರ್ಸ್ನಲ್ ಲೈಫ್ ಕಷ್ಟ ಸುಖ ಮಾತಾಡಬೇಕು ಅಂದ್ರಿ. ನಾನು ಸುಮ್ಮನೆ ಕೇಳಿದ್ರು ಕಾಸೇ ಕೇಳ್ತೀನಿ. ನಾನು ಒಂಥರ ನಾನೇನು ಯಾರು ಪುಕ್ಷಟೆ ಮಾತಾಡಲ್ಲ, ನಿಮ್ಗೆ ಗೊತ್ತಲ್ವಾ. ನಾಗೇನೆ ಏನು ಕಷ್ಟ ಸುಖ ಅಂದ್ರೆ ಏನು ಮೇಡಮ್ ಅವರೇ, ಎಲ್ಲಿ ನೋಯ್ತೈತೆ ನಿಮಗೆ? ಈ ಮನುಷ್ಯನ ಬಿಡೋಣ ಬೇಡವೋ ಅಂತ. ಏನು ಹೇಳಿ, ನಿಮ್ಗೆ ಅರ್ಥ ಆಗಲ್ಲ. ನಮ್ಮ ಮನೆಯವ್ರನ್ನ ಬಿಡೋಣ ಬೇಡವೋ ಅಂತ ಕೇಳ್ಬೇಕಾಯ್ತು. ಇವು ಬಿಡ್ಬೇಕಂದ್ರೆ ಯಾರು ಇಟ್ಕೊಂಡಿರ್ಬೇಕಿಲ್ಲ, ಯಾರು ಲೈನ್ ಹೊಡೆದಿರ್ಬೇಕು, ಅದಾರು ಆಗಿತ್ತಾ? ಇಲ್ಲ ಅಲ್ಲಲ್ಲ, ನಾನು ಹೇಳಿದ್ದು ಅದು ಇಲ್ಲ ಇದು ಇಲ್ಲದಂಗೆ ಯಾಕೆ ಕಳ್ಕೊತೀರಾ? ವರ್ಷದ ಕುಳ್ಕೊ ತಿಂಗಳು ಕುಳ್ಯಾಕ ಅಲ್ಲ, ತಿಂಗಳು ಯಾವುದೋ ದಿನದ ಕುಳಿಗೆ ಹೋಗಿ ವರ್ಷದ ಕುಳಿ ಕಳ್ಕೊಳೋದು ಯಾಕೆ ಬಿಡ್ತೀರಾ? ನಿಮ್ಮ ಯಜಮಾನ್ ಏನು ಕಮ್ಮಿ ಆಗ್ಯಾವ್ರೆ? ಏನು ಕಮ್ಮಿ ಆಗಿಲ್ಲ, ಪ್ರೀತಿನೇ ಕೊಡಲ್ಲ. ಅಯ್ಯೋ ನಾನು ಅದೇ ತಾನೇ ಕೇಳಿದ್ದು. ಯಾವ್ದಾದ್ರು ಪ್ರೀತಿನೇ ಕೊಡೋಣ ಅಂದರೆ ಡೈಲಿ ಕಿಸ್ ಮಾಡ್ಬೇಕಾ ನಿಮಗೆ? ಹಂಗಲ್ಲ ಗುರುಜಿ. ಅದು ಪ್ರೀತಿ ಅಂದ್ರೆ ಇನ್ನೇನು ನಂಗೆ ಗೊತ್ತಿಲ್ಲ. ಅಂದರೆ ಪ್ರೀತಿ ಅಂದ್ರೆ ಯಾವ ಥರ? ನಕ್ಕ ಅಂತ ಮಾತಾಡೋದು, ನೀನು ಉಂಡೇನೆ ಅನ್ನೋದು, ಆ ಥರ ಭಾವನೆನೇ ಇಲ್ಲ. ನೀವು ಕೇಳ್ತೀರಾ ನೀವು? ಕೇಳ್ತೀನಿ ನಾನು. ಏನಂತ ಕೇಳ್ತೀರಾ ನಿಮ್ಮ ಯಜಮಾನ್ರನ್ನ? ಲೇಟ್ ಆಯ್ತು ಊಟಕ್ಕೆ ಬಾ ಅಂತ ಕರಿತೀನಿ. ಲೇ ಊಟಕ್ಕೆ ಬಾ ಅಂತ ಕರಿತೀರಾ? ಲೇಟ್ ಆಯ್ತು ಊಟಕ್ಕೆ ಬರ್ರಿ ಅಂತ ಕರಿತೀನಿ. ಏನಂತೀರ ಅವರು? ರಶ್ ಐತಿ ಅಂಗಡಿ ಬರಲ್ಲ ಅಂತಾರೆ. ಏನು ಅಂಗಡಿ? ಮೆಡಿಕಲ್ ಶಾಪ್. ಮೆಡಿಕಲ್ ಶಾಪ್ ಅಲ್ಲೊಂದು ಮಾತನ್ನು ನುಂಗ್ಸಿ, ಅವಾಗ ಬರ್ತಾರೆ. ಗೊತ್ತಿದ್ರೆ ನಾನೇ ನುಂಗಿಸ್ತೀನಿ. ನೀವು ಹೆಂಗಾರು ಮೆಡಿಕಲ್ ಸ್ಟೋರಿಗೆ ಊಟ ಹಾಕ್ಬಿಟ್ಟು ಅದೊಂದು ಹಾಕಿ ಮಾತ್ರೆನ ತಗೊಳ್ಳಿ, ಬರ್ತಾರೆ. ಸಾರು ನುಗ್ಗೆ ಸಾರು ಮೈಮೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನ್ನೋ ಥರ ಒಂದು ನುಗ್ಗೆಕಾಯಿ ಸಾರು ಮಾಡೋದಲ್ವಾ? ಇದರ ಲೈನಲ್ಲಿ ಇದೀನಿ. ನುಗ್ಗೆಕಾಯಿ ಸಾರು ಮಾಡಿಕೊಟ್ಟಿದ್ರಾ? ಭಾಳ ಮಾಡಿದ್ದೀನಿ, ಎಲ್ಲ ಟ್ರೈಯೂ ಮಾಡಿದ್ದೀನಿ, ಯಾವ ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗಿಲ್ವಾ? ಅಯ್ಯೋ ನಿಮ್ಮ ಯಜಮಾನಿಗೆಲ್ಲ ಗುರು ಶುಕ್ರ ಲಗ್ನದಲ್ಲಿದ್ದೀರ ಅನ್ಸುತ್ತೆ. ಹಂಗಾರೆ ಏನ್ ತಿಂತಾನೆ ಅಂದ್ರೇನೆ ಪ್ರೀತಿ ಇಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಏನು ನಿಮ್ಮ ಹೆಸರು? ನಿಮ್ಮ ನಕ್ಷತ್ರೇನು? ಅವ್ರ ಹೆಸರು ಬಸವರಾಜ್ ಅಂತ, ನನ್ನ ಹೆಸರು ಮಮತಾ ಅಂತ. ಮಮತಾ ಬಸವರಾಜ್. ಏನು ನಿಮ್ಮ ನಕ್ಷತ್ರ? ಅದು ಏನೋ ಗೊತ್ತಿಲ್ಲ ಗುರುಜಿ ನನಗೆ. ಓಕೆ, ನಾನು ಇಷ್ಟ ತನಕ ಮಾತಾಡಿದ್ದು ತಮಾಷೆಗೆ, ಇವಾಗ ಸೀರಿಯಸ್ಸಾಗಿ ಮಾತಾಡ್ತಿದ್ದೀನಿ. ನಿಮ್ಮ ಯಜಮಾನರು ಲವ್ ಮಾಡಬೇಕು, ಪ್ರೀತಿ ಮಾಡ್ಬೇಕಂದ್ರೆ 1-2-3 kg ಒಂದು ಕಲ್ಲು ಬರುತ್ತೆ, ನಮ್ಮಲ್ಲಿ ಸಿಗುತ್ತೆ. ಏನು ಹೇಳಿ? 2-3 kg ಕಲ್ಲು. ಅದನ್ನು ತಗೊಂಡೋಗಿ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ, ಇಲ್ಲ ಹಾಲಲ್ಲಿ ಇಡಿ. ನಿಮ್ಮ ಯಜಮಾರು ಹಾಲಲ್ಲಿ ಜಾಸ್ತಿ ಮಾತಾಡ್ತಾರೆ, ಬೆಡ್ರೂಮಿಗೆ ಬರ್ತಾರೆ, 2 ಒಂದು ಹೇಳಿ. ನೈಟಲ್ಲಿ ಮಲಗ್ತಾರೆ? ಬೆಡ್ರೂಮಲ್ಲ. ನೀವು ಅಲ್ಲೇ ತಾನೇ ಮಲಗ್ತೀರಾ? ಸರ್. ಅಲ್ಲೇ ಇಟ್ಕೊಳ್ಳಿ. ಹಂಗಾರೆ ತುಂಬ ವಿತಿನ್ 100% ಲವ್ ಸ್ಟಾರ್ಟ್ ಆಗುತ್ತೆ. ಆ ಕಲ್ಲನ್ನು ತರಿಸ್ಕೊಳ್ಳಿ ಫೋನ್ ಮಾಡಿಬಿಟ್ಟು ಆನ್ಲೈನಿಗೆ. ನಮ್ಮ ಹುಡ್ಲಿಗೆ ಇದೆಲ್ಲ ಟೆಕ್ನಿಕ್ ಹೇಳ್ಕೊಟ್ಟಿಲ್ಲ. ಅದರಿಂದ ನೀವು ಫೋನ್ ಮಾಡಿಬಿಟ್ಟು ನಾವು ಲವ್ ಮಾಡೋ ಕಲ್ಲನ್ನು ನಂಗೆ ಒಂದು 3-4 kg ಕಳಿಸ್ಕೊಡೋಕೆ ಹೇಳಿ ಅಂತೇಳಿ. ಏನೇಳೆ ಲವ್ ಮಾಡೋಕ್ಕಲ್ಲ ತರಿಸ್ಕೊಡ್ರಿ. ನಾನು ಕಳಿಸ್ಕೊಡ್ತೀನಿ, ನೀವು ಅದನ್ನ ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ, ಎದುರುಬೇಡಿ. ನಿಮ್ಮ ಯಜಮಾನ್ರ ಮೇಲೆ ನೀವು ಇಷ್ಟು ಪ್ರೀತಿ ಇಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಕರ್ನಾಟಕದ ಹೆಣ್ಮಕ್ಳು ಕೂಡ ಬರ್ರಿ ಊಟಕ್ಕೆ ಅಂತ ಕರೀಲಿ, ಖಂಡಿತ ಅಲ್ಲ ಕೂಡ. ಏನೇಳೆ ಬರ್ರಿ ಊಟಕ್ಕೆ ಅಂತ ಕರೀಲಿ. ಯಾರು ಕರಿಯೋಕೆ ಇಲ್ಲ. ಅಯ್ಯೋ ತಿಂದಾ ಬಿತ್ಕ ಅಂತಾರೆ. ಏನೇಳೆ ಅಂತಾರೆ. ಗಂಡನ ಪ್ರೀತಿ ಮಾಡ್ತಂತ ಇದೇ ಫಸ್ಟ್ ಇಷ್ಟು ವರ್ಷದಲ್ಲಿ ನಾನು ಕೇಳಿದ್ದು. ಭಾರಿ ಪ್ರೀತಿ ಮಾಡ್ತಾನೆ ಆ ಮನುಷ್ಯನಿಗೆ. ನನ್ನ ಪ್ರೀತಿ ಉಳಿಸ್ಕೊಳ ಭಾಗ್ಯ ಇಲ್ಲ. ಹೌದಾ? ನಿಮ್ಮ ಯಜಮಾನ್ರಿಗೋಸ್ಕರ ಒಂದು ಲವ್ ಸಾಂಗ್ಸ್ ಹೇಳಿ ನೋಡೋಣ. ಟೂ ಬಿಟ್ಟು ಅಲ್ಲ, 2 ಬಿಡ್ತಾ ಇದ್ದೀರಾ, 2 ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ವಲ್ಲ. 3/4% ಇತ್ತು ಗುರುಜಿ, ನಿಮ್ಮ ಹತ್ರ ಸುಳ್ಳೇನು. ಇವಾಗ ಯಪ್ಪ ನೋಡ್ಬಿಟ್ರೆ ನನಗೆ ಸಿಟ್ಟು ಬರಕ್ ಹಚ್ಬಿಟ್ಟತಿ. ಅಣ್ಣ ಅಂದ್ಬಿಡಿ ಅತ್ಲಿಗೆ, ಅಣ್ಣ ಬಾರಣ್ಣ ಊಟ ಮಾಡಿ ಬಾರಣ್ಣ, ಇಲ್ಲ ಅಪ್ಪ ಊಟ ಮಾಡು ಬಾ ಅಂದ್ಬಿಡಿ ಅತ್ತಗೆ. ಹಂಗೆ ಅನ್ಸ್ಕೋಬೇಕು ಅಷ್ಟೇ. ಇಲ್ಲ ಯಾವತ್ತಾರ ಹೇಳ್ಬಿಡಿ, ಅಣ್ಣ ಊಟ ಮಾಡ್ತೀನಿ ಅಣ್ಣ ಬರ್ತೇನೆ ಅಣ್ಣ ಅನ್ನೆ. ನಿಂಗೆ ಏನಾಗೈತೆ ಅಂತ ಹೇಳಿ ಅಂತ ಅವಾಗ ಹೇಳ್ತಾರೆ.
ಏನ್ ಮಾಡೋಣ ಗುರುಜಿ? ನೀನು ನನ್ನನ್ನು ಕೇಳಿದ್ರೆ ನಾನೇನು ಮಾಡಲಿ? ನಾನು ಹೇಳಿದತ್ತೆ ಒಂದು ಕಲ್ಲು ತಗೊಬಂದು ಇಟ್ಟು ಕೇಳಿ ಅಂತವ. ಅದು ಪ್ರೀತಿನ ಜಾಸ್ತಿ ಮಾಡಿಸುತ್ತೆ ಆ ಕಲ್ಲು. ಏನೇಳೆ ಒಳ್ಳೇದಾಗಲಿ, ದೇವ್ರು ನಿಮ್ಮ ಚೆನ್ನಾಗಿ ಆ ಕಲ್ಲು ತರಿಸ್ಕೊಳ್ಳಿ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಇಲ್ಲಿಂದ ಕರೆ ಮಾಡ್ತೀರಾ ಕೇಳಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಸಮಸ್ಯೆ ಏನು? ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾರೆ? ಹೆಣ್ಮಕ್ಳು ಜಾಸ್ತಿ ಫೋನ್. ಮೈಸೂರಿಂದ ಕರೆ ಮಾಡ್ತಾರೆ. ವೆಜ್ಜಾ ನಾನ್ ವೆಜ್ಜಾ ನಿಮ್ಮ ಮ್ಯಾಲ್ಗೆ ಇವತ್ತು? ನಮ್ಮ ಅಮ್ಮ ಅಂತೂ ತುಂಬಾ ಅಪ್ಪಟ ಅಭಿಮಾನಿ. ಸುಮ್ನೆ ನಾನು ಓದ್ಕೊಂತಿದ್ದೆ, ನೀವ್ ಬಂದ ತಕ್ಷಣ ಕಾಲ್ ಮಾಡು ಬಾಯಿಲಿ ಅಂತ ಕರ್ಸ್ಕೊಂಡ್ ಬಂದು ಕೂರ್ಸಿದಾರೆ. ನಾಳೆ ಎಕ್ಸಾಮ್ ಕಾಲ್ ಮಾಡಿದ್ದೀನಿ ನಿಮ್ಗೆ. ಆದ್ರೆ ತುಂಬಾ ಗ್ರೇಟ್ ನಿಜವಾಗ್ಲೂ ಕೂಡ. 7 ಇಂದ 8 ವರ್ಷದ ತನಕ ನಿಮ್ದು ಇದನ್ನೇ ನೋಡ್ಕೊಂಡ್ ಬೆಳೆದಿದ್ದಾರೆ. ಈವನ್ ನನಗೂ ನಮ್ಮ ಇರೋವರ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರ್ಗು ಜಾಸ್ತಿ ಹೇಳ್ತಾರೆ ಗುರುಜಿ, ಜಸ್ಟ್ ನಿಮ್ನ ನೋಡ್ಕೊಂಡ್ ಟಿವಿಲಿ. ಅವರು ಏಕಲವ್ಯ ಆಗ್ಬಿಟ್ಟಾರೆ ಮನೇಲಿ. ಹೌದು, ತುಂಬಾ ಇಷ್ಟ ಮಾತ್ರ. ಯಾರನ್ನೂ ನಂಬಲ್ಲ ನಾನು, ಇವ್ರನ್ನ ನಂಬ್ತೀನಿ ನಾನು ಅಂತ ಹೇಳ್ತಾರೆ. ಹೌದು, ನೋಡಿ ನಾನು ಬ್ಲಾಕ್ ಕಲರ್ ಸರಿಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ IAS ಆಫೀಸರ್ ಬ್ಲಾಕ್ ಕಲರ್ ಸತ್ತೋಗ್ಬಿಟ್ರು ಕಾರಲ್ಲಿ ಅಲ್ವಾ? ಹೌದು ಹೌದು ಹೌದು, ಕೊಡಿ ನಿಮ್ಮ ಅಮ್ಮಗೆ ಫೋನು. ನಮಸ್ತೆ ಗುರುಜಿ. ನಮಸ್ಕಾರ ನಮಸ್ಕಾರ. ನನ್ನ ಪ್ರೋಗ್ರಾಮ್ ಎಲ್ಲ ನೋಡ್ತೀರಾ? ಅಯ್ಯೋ ಗುರುಜಿ, ನಾನು ಅಪ್ಪಟ ನಿಮ್ಮ ಅಭಿಮಾನಿ ಗುರುಜಿ. ನಿಮ್ದು ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ನಾನು ಬಂದ್ ಕಲಿಬೇಕಂತ ತುಂಬಾ ಆಸೆ ಗುರುಜಿ. ಇಲ್ಲ, ಕಲಿಸೋಕ್ಕೆ ಕ್ಲಾಸ್ ಅನೌನ್ಸ್ಮೆಂಟ್ ಮಾಡಿದ್ದು ಇನ್ನೂ ಮಾಡಿಲ್ಲ. ನನ್ನ ಮಗಳದ್ದು ಬರ್ತಡೇ ಇದೆ 5ನೇ ತಾರೀಕು. ಹಾಗಾಗಿ ನನ್ನ ಮಗಳ ಅಪ್ಪ ಗುರುಜಿ ನಿಮ್ ಒಬ್ಬರದ್ ಮಾತ್ರ ನೋಡಿ ನಾನು ಎಲ್ಲಾರ್ಗು ಹೇಳ್ತೀನಿ ಗುರುಜಿ. ಅದೇ ನಮ್ಮ ಅಪ್ಪ ನನ್ನ ಮಗಳಿದ್ದಾಳ. ನನ್ನ ಮಗಳ ಅಪ್ಪ ನಾನು ಯಾವಾಗಲೂ ತಿರುಪತಿ ಹೋಗೋ ಅಪ್ಪ ಗೋವಾ ಕರ್ಕೋಗಪ್ಪ ಅಂದು, ಅದಕ್ಕೆ ಗೋವಾಗ ಹೊಂಟಿದ್ದೀವಿ. ಹೌದಾ ಗುರುಜಿ? ಇಡೀ ಫ್ಯಾಮಿಲಿ ಎಲ್ಲ. ಮತ್ತೆ ಏನು ಅನ್ಸುತ್ತೆ ನನ್ನ ಪ್ರೋಗ್ರಾಮ್? ಈಗ ಬ್ಲಾಕ್ ಕಲರ್ ಸರಿಲ್ಲ ಅಂದಾಗ ಒಬ್ರು ಆಫೀಸರ್ ಸತ್ತೋದ್ರಲ್ಲ, ಗುರುಜಿ. ಬ್ಲಾಕ್ ಕಲರ್ ಸರಿಲ್ಲ ಮುಂದಿನ ವರ್ಷ ಅಂತ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಬ್ಲಾಕ್ ಕಲರ್ IAS ಆಫೀಸರ್ ನಾವು ಕಳ್ಕೊಂಡಲ್ಲ, ಏನು ಅನಿಸ್ತು? ಅದು ಮಂಜುನಾಥ ಸಿಂಹರಾಶಿನೇ ಅವರು ಹೆಸರು ಬಲ ನಾಮಬಲ. ಏನು ಹೌದು ಅನಿಸ್ತು? ಗುರುಜಿ, ನೀವ್ ಹೇಳಿದೆಲ್ಲ ಪ್ರತಿಯೊಂದು ನಡೀತಾ ಇದೆ ಗುರುಜಿ. ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನಂತೂ 7 ಗಂಟೆಯಿಂದ ಇದನ್ನ ನೋಡ್ತೀನಿ. ನಮ್ಮ ಮಕ್ಕಳು ಬಂದ ತಕ್ಷಣನೇ ನಮ್ಮ ಮಕ್ಕಳು ಎಲ್ಲ ಇದು ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದು ಕುತ್ಕೊಬಿಡ್ತೀನ. ನಮ್ಮ ಮಕ್ಕಳು ಫುಲ್ಲು ಅಮ್ಮ ನೀನು ಫುಲ್ಲು ಡೀಪಾಗಿ TV ಒಳಕ್ಕೆ ಹೊಂಟೈತ್ಯಾ, ಅವ್ರನ್ನ ಭೇಟಿ ಮಾಡ್ಬೇಕಂತ ತುಂಬಾ ಆಸೆ ಅಲ್ವಾ, ಭೇಟಿ ಮಾಡಿಸ್ತೀನಿ ರಮ್ಮ ನಾನು ಅಂತ ಹೇಳ್ತಾಳೆ ನಮ್ಮ ಚಿಕ್ಕ ಮಗಳನ್ನ ಗುರುಜಿ, ಮೇಘನ ಅಂತ. ಮೇಡಮ್ ಏನು ಅಡುಗೆ ಮಾಡಿದ್ರಾ ಈಗ ಗುರುಜಿ? ಬಾತ್ ಮಾಡಿದೀನಿ ಗುರುಜಿ. ವೆಜ್ಜಾ ನಾನ್ ವೆಜ್ಜಾ? ವೆಜ್ಜು. ನಾನ್ ವೆಜ್ ತಿನ್ನಲ್ಲ. ನೀವು ತಿನ್ನಲ್ಲ? ಇನ್ನೊಂದ್ 3 ದಿನ ತಿನ್ನಲ್ಲ. ಗುರುಜಿ, ಇನ್ನೊಂದ್ 3 ದಿನ ತಿನ್ನೋದ್ ಬೇಡ ಸೃಷ್ಟಿ ಆದ್ಮೇಲೆ ಅಂತ. ಓಕೆ ಓಕೆ. ನೀವು ಯಾವಾಗ ಮಾಡ್ತಿರೋ ಅವಾಗ ಒಂದು ನಾನ್ ವೆಜ್ ಮಾಡ್ಕೊಬರ್ರಿ, ನಾನು ತಿಂತೀನಿ. ಗುರುಜಿ ಆಯ್ತು ಗುರುಜಿ. ನಮ್ಮ ಆಫೀಸಿಗೆ ಬರ್ರಿ, ನಮ್ಮ ಆಫೀಸಿಗೆ ಬರ್ರಿ, ನಾನ್ ವೆಜ್ ಮಾಡ್ಕೊಬರ್ರಿ. ನಾನು ಫ್ರೀ ಜ್ಯೋತಿಷ್ ಹೇಳ್ತೀನಿ ನಿಮಗೆ. ಗುರುಜಿ ನೀವು ನಾನ್ ವೆಜ್ ಮಾತ್ರ ಮಾಡ್ಕೊಬರ್ರಿ, ನಾನು ಯಾವುದೇ ದುಡ್ಡು ಇಸ್ಕೊಂಡ್ರೆ ಫ್ರೀ ಜ್ಯೋತಿಷ್ ಹೇಳ್ತೀನಿ. ಆಯ್ತು ಗುರುಜಿ. ನಮ್ಗೆ ಗುರುಜಿ ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದೆ ದಿನಾಗ್ಲೂ. ನೀವು ನಮ್ಮ ಮಗಳು ಅಮ್ಮ ನೀನ್ ಪ್ರಾರ್ಥನೆ ಮಾಡಿದ್ದೆಲ್ಲ ನಡೀತಾ ಇತ್ತೆ, ಇದೊಂದು ನಡೀತಾ ಇಲ್ವಲ್ಲ ಅನ್ನೋಳು ಗುರುಜಿ.